ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಿಮ್ಗೆಲ್ರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬಕ್ಕೆ ಶುಭಾಶಯಗಳನ್ನು ಕೋರ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ಎಷ್ಟು ಬೇಗ ದಿನಗಳು ಹೊರಡ್ತಾ ಇದೆ ಅಲ್ವಾ? ಲಾಸ್ಟ್ ಇಯರ್ ದೀಪಾವಳಿ ಹಬ್ಬದ ಶಾರ್ಟ್ಸ್ ನನ್ನ ಜೊತೆಲ್ಲ ಶೇರ್ ಮಾಡ್ಕೊಂಡಿದ್ದು ನಿನ್ನೆ ಮೊನ್ನೆ ಏನು ಅಂತ ಅನಿಸ್ತಿದೆ. ಆಗಲೇ ಅಷ್ಟು ಬೇಗ ಈ ವರ್ಷದ ದೀಪಾವಳಿ ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ದೀಪಾವಳಿ ಹಬ್ಬ ಅಂದರೆ ಬರೀ ಪಟಾಕಿ ಹೊಡೆಯೋದಲ್ಲ. ದೀಪಾವಳಿ ಹಬ್ಬ ಅಂದ್ರೇ ಬೆಳಕಿನ ಜಯ ಹಾಗೂ ಕತ್ತಲೆಯ ಮೇಲೆ ಸತ್ಯದ ಸಂಭ್ರಮ ಹಾಗೂ ಗೆಲುವನ್ನು ಆಚರಿಸುವಂತ ಹಬ್ಬವೂ ಹೌದು. ರಾಮಾಯಣದ ಪ್ರಕಾರ ಈ ದಿನದಂದೇ ರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಮರಳಿದ ದಿನ. ಅಯೋಧ್ಯೆಯ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತಮ್ಮ ಪ್ರೀತಿಯ ರಾಮನ ಆಗಮನದಿಂದಾಗಿ ಸಂತೋಷದಿಂದ ತಮ್ಮ ಮನೆಗಳಲ್ಲಿ ರಾಜ್ಯಗಳಲ್ಲಿ ದೀಪವನ್ನು ಹಚ್ಚಿ ಸಂಭ್ರಮಿಸುತ್ತಾರೆ. ರಾವಣನ ಸಂಹಾರ ಹಾಗೂ ರಾಮನ ಜಯದ ಸಂಕೇತವಾಗಿ ನಾವೆಲ್ಲರೂ ಕೂಡ ದೀಪಾವಳಿ ಹಬ್ಬನ ಆಚರಿಸ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನ ನಮ್ಮ ಮನಸ್ಸಿನ ಹಾಗೂ ನಮ್ಮ ಮನೆಯ ಕತ್ತಲನ್ನು ದೂರ ಮಾಡಿ ದೀಪಗಳನ್ನು ಬೆಳಗಿ ಬೆಳಕಿನತ್ತ ಸಾಗುವಂತಹ ಸುಂದರ ದಿನವಿದು. ಹಾಗಾಗಿ ಇಲ್ಲಿ ನಾನು, ಮಾಯಿ, ಕೃಷ್ಣ ಹಾಗೂ ನಮ್ಮ ಅಪಾರ್ಟ್ಮೆಂಟ್ನ ಪ್ರತಿಯೊಬ್ಬರು ಕೂಡ ಅವರ ಮನೆಗಳ ಮುಂದೆ ದೀಪಗಳನ್ನ ಹಚ್ಚಿ ಹೂವಿನ ಅಲಂಕಾರಗಳನ್ನ ಮಾಡ್ತಾ ಇದ್ರು. ತುಂಬಾನೇ ಚೆನ್ನಾಗಿತ್ತು. ಹೇಗೆಲ್ಲ ಇತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಆಲ್ಸೋ ನಮ್ಮ ನೈಬರ್ ಲಕ್ಷ್ಮೀ ಪೂಜೆನ ಮಾಡಿದ್ರು. ನಾರ್ಮಲಿ ದೀಪಾವಳಿ ಹಬ್ಬಗಳಲ್ಲೂ ಕೂಡ ಎಲ್ಲರೂ ಧನಲಕ್ಷ್ಮಿ ಪೂಜೆನ ಮಾಡ್ತಾರೆ. ಹಾಗಾಗಿ ಅವರ ಮನೆಗೆ ಕುಂಕುಮಕ್ಕೆ ಹೋದಾಗ ತೆಗೆದಂತ ವಿಡಿಯೋ ಇದು. ಬಹಳನೇ ಸೊಗಸಾಗಿ ಲಕ್ಷ್ಮಿನ ಕೂರಿಸಿದ್ರು. ತುಂಬಾನೇ ಚೆನ್ನಾಗಿತ್ತು. ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಇನ್ನು ಲಾಸ್ಟ್ಲಿ ಮಕ್ಕಳ ಜೊತೆಲ್ಲ ಸೇರಿ ನಮ್ಮ ಅಪಾರ್ಟ್ಮೆಂಟ್ನ ಟೆರೆಸ್ ಮೇಲೆ ಎಲ್ಲರೂ ಪಟಾಕಿನ ಹೊಡೆದ್ವಿ. ನಾರ್ಮಲಿ ಪಟಾಕಿ ಅಂದರೆ ಮಾಯಿ ಕೃಷ್ಣ ಇಬ್ರಿಗೂ ಭಯನೇ. ಹಾಗಾಗಿ ಅವ್ರಿಗೆ ಈ ಫ್ಲವರ್ ಪಾಟ್, ಸುಸುರ್ಬತ್ತಿ ಇದನ್ನೆಲ್ಲ ಪರವಾಗಿಲ್ಲ ಹೊಡಿತಾರೆ. ಆಲ್ಸೋ ಟೆರೆಸ್ ಮೇಲೆ ಎಲ್ಲರೂ ಪಟಾಕಿ ಹೊಡಿತಾ ಇದ್ರು. ಸೊ ನೋಡಲಿಕ್ಕೆ ತುಂಬಾ ಕಲರ್ಫುಲ್ ಆಗಿತ್ತು. ಸೊ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ.
ಸೊ ನೋಡ್ತಾ ಇದ್ರಲ್ಲ, ನಾವೆಲ್ಲರೂ ಹೀಗೆ ಸಂಭ್ರಮದಿಂದ ಪಟಾಕಿಗಳನ್ನ ಹೊಡೆದು ದೀಪಗಳನ್ನ ಹಚ್ಚಿ ಈ ವರ್ಷದ ದೀಪಾವಳಿ ಹಬ್ಬನ ಬಹಳ ಸಡಗರದಿಂದ ಆಚರಿಸಿದ್ವಿ. ಹಾಗೂ ನೀವುಗಳು ಕೂಡ ಎಲ್ಲರೂ ನಿಮ್ಮ ಮನೆಗಳಲ್ಲಿ ದೀಪಾವಳಿ ಹಬ್ಬನ ಬಹಳ ಸಂತೋಷದಿಂದ ಆಚರಿಸಲಿ. ಈ ಬೆಳಕಿನ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲೂ ಸಂತೋಷ, ಸುಖ, ಆರೋಗ್ಯ, ಆಯಸ್ಸು, ಅಭಿವೃದ್ಧಿಯನ್ನು ಭಗವಂತ ನಮ್ಮೆಲ್ಲರ ಜೀವನದಲ್ಲೂ ದಯಪಾಲಿಸ್ಲಿ ಅಂತ ಕೇಳ್ಕೊಳ್ತಾ, ಪಟಾಕಿಗಳನ್ನ ಹೊಡಿವಾಗ ಬಹಳ ಸೇಫ್ ಆಗಿರಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಗಿದ್ರೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಮತ್ತೆ ಸಿಗೋಣ. ನಮಸ್ಕಾರ.